ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ನಾನು ರಂಗೋಲಿ ಯಾವ ಥರ ಬಿಟ್ಟಿದ್ದೀನಿ ಅಂದರೆ, ಒಂದು ಕಮಲ, ಅದ್ರ ಮೇಲೆ ಒಂದು ಪಾಟ್ ಮೇಲೆ ಹುಕ್ಕಿ ಬರ್ತಾ ಇರೋದು ಅಂತ ಪೊಂಗಲು, ಪಕ್ಕದಲ್ಲಿ ಕಬ್ಬು. ಸೊ ಇಷ್ಟನ್ನು ಡಿಸೈನ್ ಮಾಡಿದ್ದೀನಿ ದೇವ್ರ ಪೂಜೆಗೆ ಅಂತ ಅಂದ್ಬಿಟ್ಟು. ಮತ್ತು ಬಾಗಿಲು ತೋರಣ ಕಟ್ಟಬೇಕಲ್ವಾ, ಸೊ ಅದಕ್ಕೂ ಕೂಡ ಹೂವು ಕಟ್ಕೊಳ್ತಾ ಇದ್ದೆ. ನಾನು ಮುಂಚೆನೇ ಹೇಳಿದ್ದೆ ಅಲ್ವಾ, ನಾನು ಹಬ್ಬದ ದಿನ ಹೂವು ತಗೊಳ್ಳಲ್ಲ, ಹಬ್ಬಕ್ಕೆ ಇನ್ನೂ ಒಂದು 3-4 ದಿನ ಇದೆ ನಂಗೆ ತೊಗೊತೀನಿ. ಯಾಕೆಂದರೆ ರೇಟು ಸಿಕ್ಕಾಬಿಟ್ಟೆ ಆಗೋಗಿರುತ್ತೆ, ಅದಕ್ಕೋಸ್ಕರ ಈ ಥರ ಮಾಡ್ತೀನಿ ನಾನು. ಸೊ ಮತ್ತು ಮನೇಲಿ ಈಗ ಪೂಜೆಗೆಲ್ಲ ಮಾಡಬೇಕಾದ್ರೆ ಅಡುಗೆಗೆಲ್ಲ ಬೇಕಲ್ವ, ನಾನು ಆಲ್ಮೋಸ್ಟು ಎಡೆಗೆ ಅಂತ ಎಲ್ಲ ರೆಡಿ ಮಾಡಿಕೊಂಡೆ ನಾನು ಆಲ್ಮೋಸ್ಟ್ ಪೂಜೆ ಮಾಡ್ಕೊಳ್ಳೋದು. ಸೊ ಹಂಗೇನೆ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಪೊಂಗಲ್ ಮಾಡೋಕ್ಕೆ ಹೋಗ್ತಾ ಇಲ್ಲ, ಪಾಯಸ ಮಾಡ್ಕೊಳ್ತಾ ಇದ್ದೀನಿ, ಶಾವಿಗೆ ಪಾಯಸ. ಪೊಂಗಲ್ ಆಲ್ಮೋಸ್ಟ್ ಹೆಂಗಾಗಿದೆ ಅಂದರೆ ಮಕ್ಳಿಗೆ ಬೋರ್ ಹೊಡೆದ್ಬಿಟ್ಟಿದೆ. ಈ ಸ್ವೀಟ್ ಪೊಂಗಲು, ಖಾರ ಪೊಂಗಲ್ ಅಂತ ಮಾಡಿ 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 ಅವ್ರಿಗೆ ಬೋರ್ ಹೊಡೆದಿದೆಯಾ. ಸೊ ಪೊಂಗಲ್ ಯಾರೂ ತಿನ್ನೋದಿಲ್ಲ ನಮ್ಮ ಮನೇಲಿ. ಸೊ ಹಾಗಾಗಿ ನಾನೇನು ಮಾಡಿದೆ, ಪಾಯಸ ಮಾಡ್ಕೊಂಡ್ಬಿಟ್ಟೆ. ಮನೇಲಿ ಮಾಡಿದಂತಹ ಎಳುಬೀರು, ನಾನು ಕೊಬ್ಬರಿ ಮತ್ತು ಬೆಲ್ಲನ ಮನೇಲೆ ಕಟ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಮತ್ತು ಕಡಲೆ ಬೀಜ ಮತ್ತು ಮಿಕ್ಕಿದೆಲ್ಲ ಹುರಿಯೋವಂಥ ಐಟಮ್ಸ್ ಇದೆಯಲ್ಲ, ಅದನ್ನೆಲ್ಲ ಹುರಿದ್ಬಿಟ್ಟು ಒಂದು ಕವರಲ್ಲಿ ಕಟ್ಟಿ ಒಂದು ಬಾಕ್ಸಲ್ಲಿ ಎತ್ತಿಟ್ಬಿಟ್ಟಿದ್ದೆ. ಯಾಕೆಂದರೆ ಮೆತ್ತಗಾಗಬಾರ್ದು ಅಂತ, ಹಬ್ಬದ ದಿನ ಮಿಕ್ಸ್ ಮಾಡೋಕ್ಕೆ ಸರಿ ಆಗುತ್ತೆ ಅಂತ. ನಾನು ಹೊರಗಡೆಯಿಂದ ಏನು ತರೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದರೆ ಹಬ್ಬಕ್ಕೆ ನಾವು ಮಡಿಯಿಂದ ಭಕ್ತಿಯಿಂದ ಏನು ಮಾಡ್ಕೊಡ್ತೀವೋ ಅದೇ ಫಲಿಸೋದು. ಹೊರಗಡೆಯಿಂದ ತಂದು ನಾವು ಆರ್ಟಿಫಿಷಿಯಲ್ ಆಗಿ ಮಾಡ್ಕೊಡೋದಕ್ಕಿಂತ ಇದು ತುಂಬಾ ಒಳ್ಳೆಯದು. ಮತ್ತು ಇನ್ನೊಂದು ಹೆಂಗೆ ಗೊತ್ತಾ, ಹೊರಗಡೆಯಲ್ಲಿ ಹೇಗಿರುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ, ಬಟ್ ಅಷ್ಟು ಟೇಸ್ಟ್ ಕೂಡ ಇರಲ್ಲ. ನಾವು ಮನೇಲಿ ಮಾಡಿ ಭಕ್ತಿಯಿಂದ ಕೊಡ್ತೀವಲ್ಲ, ಅದರಲ್ಲಿ ಇರೋವಂಥ ಒಂದು ಖುಷಿನೇ ಬೇರೆ ಥರ ಇರುತ್ತೆ ಅಂತಲೇ ಹೇಳ್ಬೋದು. ಏನು ಮಾಡ್ತಿದ್ಯಾ? ಏನು ಅದು ನಾನು ಎಲ್ಲರಿಗೂ ಹಂಚೋದಕ್ಕೋಸ್ಕರ ಇಟ್ಟಿರೋದು. ಇಳಿ, ನೀನೇ ಇಳಿ, ನಾನು ಯಾಕೆ ಇಳಿಸ್ಲಿ? ಇಳಿ. ಓಕೆ, ಬಾಯ್. ಪೂಜೆ ಎಲ್ಲ ಮುಗಿಸ್ಬಿಟ್ಟು ನೈವೇದ್ಯಕ್ಕೂ ಕೂಡ ರೆಡಿ ಮಾಡಿ ಇಟ್ಬಿಟ್ಟು ಎಲ್ಲ ದೇವರಿಗೆ ನೈವೇದ್ಯ ಮಾಡ್ತಾ ಇದ್ದೀನಿ. ಸೊ ನನ್ನ ಮಕ್ಳಿಗೂ ಕೂಡ ಹೇಳಿದೆ ಬನ್ನಿ ಪೂಜೆ ಮಾಡಿ ಅಂತ. ಹಸ್ಬೆಂಡ್ ಬಂದುಬಿಟ್ಟು ಡ್ಯೂಟಿಗೆ ಹೋಗಿದ್ರು, ಅವ್ರು ಬರೋದ್ರೊಳಗೆಲ್ಲ ಮುಗಿಸ್ಕೊಂಡು. ಬಟ್ ಆ್ಯಕ್ಚುಲಿ ಅವ್ರಿಗೆ ಕೆಲವೊಂದೊಂದು ಮೇನ್ ಹಬ್ಬಗಳಿಗೆ ಅಷ್ಟೇ ಹಾಲಿಡೇಸ್ ಇರುತ್ತೆ, ಇಲ್ಲಾಂದ್ರೆ ಇರಲ್ಲ. ಸೊ ಅವ್ರು ಬಂದುಬಿಟ್ಟು 14th ಹಾಲಿಡೇ ಹಾಕೊಂಡ್ಬಿಟ್ಟಿದ್ರು. ಬಟ್ ಅವತ್ತು ನಾನು ಮಾಡಲಿಲ್ಲ, 15th ಇರೋದು ಮೇಯ್ನು ಅಂತ ಹೇಳ್ಬಿಟ್ಟು 15th ಮಾಡಿಬಿಟ್ಟೆ. ಬಟ್ ಹಂಗೆ ನಮ್ಮ ಮಗಳಿಗೆ ಎಳುಬೀರು ಹಂಚ್ಬೇಕಲ್ವಾ, ಸೊ ಪ್ಯಾಕೆಟ್ಗೆಲ್ಲ ಫಿಲ್ ಮಾಡುವಂಥ ಅವಳ ಕೈಗೆ ಕೊಟ್ಟೆ. ಕೆಲವೊಂದು ಮಕ್ಕಳಿಗೆ ಹೇಳ್ಕೊಡ್ತಾ ಇರಬೇಕು, ಆವಾಗಲೇ ಅವ್ರಿಗೂ ಕೂಡ ಈ ಹಬ್ಬದಲ್ಲಿ ಇದು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇರುತ್ತೆ. ಇಲ್ಲಾಂದರೆ ಯಾವ ಹಬ್ಬಕ್ಕೆ ಏನು ಅನ್ನೋದಕ್ಕೆ ನಿಜವಾಗ್ಲೂ ಗೊತ್ತಾಗೋದಿಲ್ಲ. ಸೊ ನನ್ನ ಮಗಳಿಗೆ ಎಲ್ಲ ಹಂಚೋದಕ್ಕೆ ಕೊಟ್ಬಿಟ್ಟು ಬಾ ಅಂತ ಅಂದ್ಬಿಟ್ಟು ಹೇಳಿ ಅವಳನ್ನ ಆಚೆ ಕಳಿಸಿ. ಸೊ ನಾನು ಅಷ್ಟೊತ್ತಿಗೆ ವಡೆ ಮಾಡ್ತಾಯಿದ್ದೀನಿ ಊಟಕ್ಕೆಲ್ಲವ. ಬಿಸಿ ಬಿಸಿ ವಡೆ ಆಗಲೇ ಮಾಡ್ಕೊಂಡು ತಿಂದ್ರೇ ಒಂಥರ ಖುಷಿ ಇರುತ್ತೆ. ಅದಕ್ಕೋಸ್ಕರ ಎಡೆಗೆ ಮಾತ್ರ ನಾನು ವಡೆ ಮಾಡಿ. ನಮ್ಮ ಮನೇಲಿ ಇಷ್ಟು ಸಿಂಪಲ್ ಆಗಿ ಹಬ್ಬ ಮಾಡೋದು. ನಿಮ್ಮ ಮನೇಲೆಲ್ಲ ಇದೇ ರೀತಿಯಾಗಿ ಇದಕ್ಕಿಂತ ತುಂಬ ಚೆನ್ನಾಗಿ ಮಾಡಿರ್ತೀರಾ ಅಂತ ಅಂದ್ಕೊಂಡಿರ್ತೀರಿ. ಸೊ ನೀವೆಲ್ಲ ಹೇಗೆ ಮಾಡಿದ್ರಿ? ನನ್ನ ಮಗಂದು ಏನೋ ಕಂಪ್ಲೇಂಟ್ ಇದೆ, ಹೇಳ್ತಾನೆ, ಕೇಳೋಣ ಬನ್ನಿ. ಹೆಂಗಿದ್ದೆ? ನೀನ್ ಯಾರು ಬೀಳು ಅಂತ ಹೇಳಿದ್ದು? ಹೋಗಿ ಕೈ ಹೋಗು. ನೀನ್ ನೋಡ್ತಾ ಇದ್ದಾ?